ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿರುವಂಥ ಟೊಮೆಟೊ ಪಚ್ಚಡಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಜೊತೆಗೆ ಸಜ್ಜೆಯನ್ನು ಬಳಸ್ಕೊಂಡು ಒಂದು ಹೆಲ್ತಿ ದೋಸೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಹಾಲು ಒಡೆದೋದಾಗ ಅದರಲ್ಲಿ ಮಾಡುವಂಥ ಒಂದು ಸೈಡ್ ಡಿಶ್ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ಬೇಸಿಗೆ ಕಾಲ ನಡೀತಾ ಇರೋದ್ರಿಂದ ನಾವು ನಮ್ಮ ಬಾಡಿಯನ್ನು ಹೇಗೆ ಆರೈಕೆ ಮಾಡ್ಕೋಬೇಕು ಅನ್ನೋದು ಕೂಡ ಕೆಲವು ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ 1 ಕಪ್ಪಷ್ಟು ಸಜ್ಜೆ ತಗೊಂಡಿದ್ದೀನಿ. ಸಜ್ಜೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಸಿರಿ ಧಾನ್ಯಗಳ ಗುಂಪಿಗೆ ಸೇರುತ್ತೆ, ಮಿಲೆಟ್ಸ್ ಅಂತ ಹೇಳ್ತೀವಲ್ವಾ. ಹಾಗೆಯೇ 1 ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ಸಜ್ಜೆ ಮತ್ತು ಹೆಸರು ಕಾಳು ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ತೊಗೊಂಡಿದ್ದೀನಿ. 2 ರಿಂದ 3 ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆಸಿ ಇಟ್ಬಿಡೋಣ. ಸುಮಾರು ಒಂದು 8 ಅವರ್ಸ್ ಆದರೂ ಇದು ಚೆನ್ನಾಗಿ ನೆನಿಬೇಕು. 8 ಗಂಟೆಗಳ ಕಾಲ ಚೆನ್ನಾಗಿ ನೆಂದ ಮೇಲೆ ಇದನ್ನು ರುಬ್ಕೊಳ್ಳೋಣ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ 8 ರಿಂದ 10 ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ, 1 ಇಂಚಷ್ಟು ಶುಂಠಿ, ಹಾಗೆಯೇ 7 ರಿಂದ 8 ಎಸಲಷ್ಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಹೆಸರು ಕಾಳು ಮತ್ತು ಸಜ್ಜೆ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ಈ ಸಜ್ಜೆ ದೋಸೆ ಖಾರವಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಹಸಿಮೆಣಸಿನ್ಕಾಯಿ ನೋಡಿಕೊಂಡು 1-2 ಜಾಸ್ತಿನೇ ಹಾಕ್ಕೊಳ್ಳಿ. ಈ ಸಜ್ಜೆ ಹಿಟ್ಟು ರುಬ್ಬುವಾಗ ತುಂಬ ತೆಳುವಾಗಿ ರುಬ್ಬಾರ್ದು ಅಥವಾ ತುಂಬ ಗಟ್ಟಿಯಾಗೂ ಇರಬಾರ್ದು. ಮೀಡಿಯಮ್ ಆಗಿ ನೋಡಿಕೊಂಡು ನುಣ್ಣಕ್ಕೆ ರುಬ್ಕೊಳ್ಳೋಣ. ಈ ದೋಸೆ ಹಿಟ್ಟು ರುಬ್ಬಿದ ತಕ್ಷಣ ಫ್ರಿಜ್ನಲ್ಲಿ ಇಟ್ಟು ಸ್ಟೋರ್ ಮಾಡ್ತೀನಿ. ಇದು ನಾಳೆ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಮಾಡೋದಕ್ಕೆ ಬಳಸ್ಕೊತೀನಿ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹಾಲನ್ನು ನಾವು 2 ಸಲ ಅಥವಾ 3 ಸಲ ಒಂದು ದಿನಕ್ಕೆ ಕಾಯಿಸಲೇಬೇಕು, ಇಲ್ಲಾಂದರೆ ಒಡೆದೋಗುತ್ತೆ. ಸಂಜೆ ಹಾಲು ಕಾಯಿಸೋದು ಮರ್ತೋದೆ. ಹಾಗಾಗಿ ನೋಡಿ, ಹಾಲು ಒಡೆದೋಗಿದೆ. ಹಾಲು ಒಡೆದೋದ್ರೂ ಪರವಾಗಿಲ್ಲ, ಅದರಲ್ಲಿ ಬರುವಂಥ ಪನ್ನೀರ್ ಏನಿದೆ ಇದನ್ನು ಬಳಸ್ಕೊಂಡು ಒಂದು ಸೈಡ್ ಡಿಶ್ ರೆಸಿಪಿಯನ್ನು ಮಾಡ್ತೀನಿ. ಒಡೆದಿರೋಂಥ ಹಾಲನ್ನು ಈ ರೀತಿಯಾಗಿ ಒಂದು ಮಲ್ಬಟ್ಟೆಯಲ್ಲಿ ಹಾಕಿ ಎಕ್ಸ್ಟ್ರಾ ನೀರೆಲ್ಲ ತೆಗೆದು ಇದನ್ನು ಒಂದು ಗಂಟು ಕಟ್ಟಿ ಇಟ್ಬಿಡೋಣ. ಇದು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತೆ. ಹಾಗಾಗಿ ಇವತ್ತು ರಾತ್ರಿನೇ ಇದನ್ನು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅಡುಗೆನೂ ಅಷ್ಟೇ, ನಾವು ಏನೇ ಮಾಡಿದ್ರೂ ಆ ಹೊತ್ತಿಗೆ ಏನು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಸ್ವಲ್ಪನೇ ಮಾಡ್ಕೋಬೇಕು. ಹೆಚ್ಚು ಆಹಾರ ಮಾಡಿಟ್ರೂ ಇವಾಗ ಬೇಸಿಗೆ ಕಾಲ ಇರೋದಿಲ್ಲ, ಅಳಿಸ್ದಂಗೆ ಆಗಿಬಿಡುತ್ತೆ. ಫ್ರಿಜ್ನಲ್ಲಿ ಸ್ಟೋರ್ ಮಾಡಬೇಕು, ಇಲ್ಲಾಂದರೆ ಫ್ರೆಶ್ ಆಗಿ ಸ್ವಲ್ಪನೇ ಮಾಡ್ಕೋಬೇಕು. ನನಗನ್ಸುತ್ತೆ ಹೆಚ್ಚು ಅಡುಗೆ ಮಾಡಿ ಅದನ್ನು ಫ್ರಿಜ್ನಲ್ಲಿ ಇಟ್ಟು ಸ್ಟೋರ್ ಮಾಡಿ ತಂಗಳು ತಿನ್ನೋದಕ್ಕಿಂತ ಆ ಹೊತ್ತಿಗೆ ಏನು ಬೇಕೋ ಅದು ಸ್ವಲ್ಪನೇ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಒಳ್ಳೆಯದು. ಬೇಸಿಗೆಯಲ್ಲಿ ಆಹಾರ ಪದಾರ್ಥಗಳು ಬೇಗನೆ ಹಾಳಾಗುತ್ತೆ. ಸಂಜೆ ಹಾಲು ಒಡೆದೋದ್ರಿಂದ ರಾತ್ರಿ ಮತ್ತೆ ಬೇರೆ ಹಾಲನ್ನು ತರಿಸಿ ಅದನ್ನು ಕಾಯಿಸಿ ಇಡ್ತಾ ಇದ್ದೀನಿ. ಬೆಳಗ್ಗೆಗೆ ಹಾಲು ಕಾಯಿಸಿದ ಮೇಲೆ ಅದು ತಣ್ಣಕ್ಕಾಗುತ್ತೆ. ಆಮೇಲೆ ಅದನ್ನು ಫ್ರಿಜ್ನಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ ಇಲ್ಲದೆ ಇರೋರು ದಿನಕ್ಕೆ 3 ಸಲ ಆದರೂ ಹಾಲನ್ನು ಕಾಯಿಸಬೇಕಾಗುತ್ತೆ. ಬೆಳಗ್ಗೆಗೆ ರುಚಿಯಾಗಿರುವಂಥ ಟೊಮೆಟೊ ಪಚ್ಚಡಿ ಮಾಡ್ತಾ ಇದ್ದೀನಿ. ರಾತ್ರಿನೇ ಇದಕ್ಕೆ ಸಿದ್ಧ ಮಾಡಿ ಇಟ್ಕೊತಾ ಇದ್ದೀನಿ. ಸುಮಾರು 1.5 kgಯಷ್ಟು ಹುಳಿ ಟೊಮೆಟೊ, ನಾಟಿ ಟೊಮೆಟೊ ಅಂತ ಕೂಡ ಕರಿತೀವಿ. ಆದಷ್ಟು ಹಣ್ಣಾಗಿರುವಂಥದ್ದು ಡಾರ್ಕ್ ರೆಡ್ ಕಲರ್ ಇರುವಂಥ ಟೊಮೆಟೊನ ತೊಗೋಬೇಕು. ಉಪ್ಪಿನಕಾಯಿ ಹಾಕೋದಕ್ಕೆ ತುಂಬಾ ಒಳ್ಳೆ ಕಲರ್ ಬರುತ್ತೆ ನಮಗೆ ಟೊಮೆಟೊ ಉಪ್ಪಿನಕಾಯಿ. ಟೊಮೆಟೊನ ಚೆನ್ನಾಗಿ ತೊಳೆದು ಒರೆಸಿ ಸ್ವಲ್ಪ ಡ್ರೈ ಆಗಿರಬೇಕು. ಆಮೇಲೆ ಈ ರೀತಿಯಾಗಿ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿರೋಂಥ ಟೊಮೆಟೊನ ಈಗ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ಬೆಳಗ್ಗೆಗೆ ಟೊಮೆಟೊ ಪಿಕಲ್ ಮಾಡೋದನ್ನ ನೋಡೋಣ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಪ್ರೀತಮ್ಗೆ ಲಂಚ್ ಬಾಕ್ಸನ್ನು ತಯಾರಿ ಮಾಡ್ತಾ ಇದ್ದೀನಿ. ಒಂದು ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ 3 ಈರುಳ್ಳಿ ಮೀಡಿಯಮ್ ಸೈಜ್ದು ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ.
ಹಾಗೆಯೇ 3 ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸುಮಾರು 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿದ್ದೀನಿ. ರಾತ್ರಿ ಒಡೆದಿರುವಂಥ ಹಾಲಲ್ಲಿ ಪನ್ನೀರನ್ನು ತಯಾರಿಸಿ ಈ ರೀತಿಯಾಗಿ ಇಟ್ಟಿದ್ದೆ. ಬೆಳಗ್ಗೆಗೆ ಇದನ್ನು ತೆಗಿತಾ ಇದ್ದೀನಿ. ನೀವು ಈ ರೀತಿ ಪನ್ನೀರ್ ಮಾಡಿದ್ಮೇಲೆ ಒಂದು 2-3 ಅವರ್ಸ್ ಬಿಟ್ಟು ಆಮೇಲೆ ಇದನ್ನು ತೆಗೆದು ಫ್ರಿಜ್ನಲ್ಲಿಟ್ಟು ಸ್ಟೋರ್ ಮಾಡ್ಕೋಬೋದು. ನಾನು ಇದು ರಾತ್ರಿ ಪನ್ನೀರ್ ತಯಾರಿಸಿದ್ದು ಫ್ರಿಜ್ನಲ್ಲಿ ಏನು ಸ್ಟೋರ್ ಮಾಡೋಕ್ಕೆ ಹೋಗಿಲ್ಲ. ರಾತ್ರಿ ತಯಾರಿಸಿದ್ದು ಬೆಳಗ್ಗೆಗೆ ಇದನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಇವಾಗ ಇದನ್ನು ಅಡುಗೆಗೆ ಹಾಕ್ತಾ ಇದ್ದೀನಿ. ಏನೂ ಹುಳಿ ಸಹ ಬಂದಿರಲಿಲ್ಲ, ಹಾಗೆ ಫ್ರೆಶ್ ಆಗಿತ್ತು. ಒಗ್ಗರಣೆಯಲ್ಲಿ ಖಾರಕ್ಕೆ ತಕ್ಕಂತೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಸ್ವಲ್ಪ ಸೀದ್ತಾ ಇದೆ ಅಂದರೆ 1-2 ಸ್ಪೂನಷ್ಟು ನೀರು ಚುಮ್ಕಿಸ್ಕೊಂಡು ಮಸಾಲೆ ಫ್ರೈ ಮಾಡ್ಕೋಬೋದು. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಈಗ ತಯಾರಿಸಿಟ್ಕೊಂಡಿದ್ವಲ್ಲ ಪನ್ನೀರು, ಅದನ್ನು ಈ ರೀತಿಯಾಗಿ ಪುಡಿ ಥರ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ನೀವು ಬೇಕಿದ್ರೆ ರೆಡಿಮೇಡ್ ಪನ್ನೀರನ್ನು ತಂದು ಸಹ ಈ ರೀತಿಯಾಗಿ ಪನ್ನೀರ್ ಬುಜ್ಜಿಯನ್ನು ತಯಾರಿಸ್ಕೋಬೋದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಇದು ಚಪಾತಿ, ಪೂರಿ, ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನಿಲ್ಲಿ ಸಜ್ಜೆ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡಿದ್ದೀನಿ. ಪ್ರೀತಮ್ ಈಗ 10th ಸ್ಟ್ಯಾಂಡರ್ಡ್ನಲ್ಲಿ ಇದ್ದಾನೆ. 9th ಎಕ್ಸಾಮ್ ಆಗಿದ ತಕ್ಷಣ 1 ವೀಕ್ ಹಾಲಿಡೇಸ್ ಇತ್ತು ಅಷ್ಟೇ. ಈಗಾಗಲೇ ಮತ್ತೆ ಕ್ಲಾಸಸ್ ಈಗ ಕಂಟಿನ್ಯೂಷನ್ ಆಗ್ತಾ ಇದೆ 10th ಸ್ಟ್ಯಾಂಡರ್ಡ್ದು. ಹಾಗಾಗಿ ಈಗ ಎಲ್ಲ ಸ್ಕೂಲ್ಗಳಿಗೂ ರಜೆ ಇದ್ರೂ ನಮ್ಮ ಪ್ರೀತಮ್ 10th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವನಿಗೀಗ ಕ್ಲಾಸಸ್ ನಡೀತಾ ಇದೆ. ಶಾರ್ಟ್ ಬ್ರೇಕ್ಗೋಸ್ಕರ ಕಲ್ಲಂಗಡಿ ಹಣ್ಣು ಮತ್ತು ಸೌತೆಕಾಯನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಲಂಚ್ಗೆ ದೋಸೆ ಜೊತೆಗೆ ಪನ್ನೀರ್ ಬುರ್ಜಿ ಹಾಕ್ತಾ ಇದ್ದೀನಿ. ಸಜ್ಜೆ ಮತ್ತು ಹೆಸರು ಕಾಳನ್ನು ಹಿಟ್ಟು ರುಬ್ಬಿ ರಾತ್ರಿನೇ ರೆಡಿ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಇವಾಗ ಬ್ರೇಕ್ಫಾಸ್ಟ್ಗೆ ಅದೇ ಹಿಟ್ಟಲ್ಲಿ ದೋಸೆಗಳನ್ನು ತಯಾರಿ ಮಾಡ್ತಾಯಿದ್ದೀನಿ. ಆವಾಗ ಸಜ್ಜೆ ಮತ್ತು ಹೆಸರು ಕಾಳನ್ನು ರುಬ್ಬಿ ಆವಾಗಲೇ ದೋಸೆಗಳು ಹಾಕಬೇಕು ಅಂತ ಹೇಳಿದ್ರೆ 1 ಅವರ್ ಹಿಟ್ಟು ರುಬ್ಬಾದ್ಮೇಲೆ ಹಾಗೆ ಇಟ್ಬಿಟ್ಟು ನೀವು ದೋಸೆಗಳನ್ನು ಹಾಕ್ಕೋಬೋದು. ನಾನು ಬೆಳಗ್ಗೆಗೆ ಮಾಡೋದ್ರಿಂದ ರಾತ್ರಿ ರುಬ್ಬಿಟ್ಟು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಸಾಫ್ಟಾಗಿ ಬೇಕು ಅಂದರೂ ದೋಸೆಗಳನ್ನು ಹಾಕ್ಕೋಬೋದು. ಸ್ವಲ್ಪ ದಪ್ಪವಾಗಿ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಇಲ್ಲ ಕ್ರಿಸ್ಪಿಯಾಗಿ ಬೇಕು ಅಂತೇಳಿದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಿ ಹಿಟ್ಟನ್ನು ತೆಳುವು ಮಾಡಿಕೊಂಡು ತೆಳುವಾಗಿ ದೋಸೆಗಳನ್ನು ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಯಾವ ಥರ ಇಷ್ಟನೋ ಆ ರೀತಿಯಾಗಿ ಮಾಡ್ಕೋಬೋದು. ಹೆಸರು ಕಾಳು ಮತ್ತು ಸಜ್ಜೆ ಹಾಕಿ ಮಾಡಿರೋಂಥ ದೋಸೆಗಳಿವು. ಪ್ರೋಟೀನ್ ರಿಚ್ ದೋಸೆ ಅಂತ ಹೇಳ್ಬೋದು, ಹಾಗೆ ಹೆಲ್ತಿ ದೋಸೆ ಅಂತ ಹೇಳ್ತೀನಿ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದರೂ ಈ ದೋಸೆಯನ್ನು ತಿನ್ಬೋದು. ಹಾಗೆಯೇ ಡಯಾಬಿಟಿಕ್ ಫ್ರೆಂಡ್ಲಿ ದೋಸೆ ಅಂತ ಹೇಳ್ಬೋದು, ವೆಯ್ಟ್ ಲಾಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಇದು ಹೆಲ್ತಿ ದೋಸೆ ಅಂತ ಹೇಳ್ತೀನಿ. ಪ್ರೀತಮ್ ಸ್ಕೂಲ್ಗೆ ಹೊರಟ. ಈಗ ನಮಗೆ ಬ್ರೇಕ್ಫಾಸ್ಟನ್ನು ತಯಾರಿ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ದೋಸೆ ಇಟ್ಟಿದೆ, ಪನ್ನೀರ್ ಬುರ್ಜಿ ಇದೆ. ನನಗೆ ಕಲ್ಲಂಗಡಿ ಹಣ್ಣಲ್ಲಿ ಜ್ಯೂಸನ್ನು ಮಾಡ್ಕೊತಾ ಇದ್ದೀನಿ. ಸಮ್ಮರ್ ಆಗಿದ್ದರಿಂದ ನಾವು ನಮ್ಮ ಬಾಡಿಯನ್ನು ಹೆಚ್ಚಾಗಿ ಹೈಡ್ರೇಟ್ ಮಾಡಿ ಇಟ್ಕೋಬೇಕು. ಅಂದರೆ ಹೆಚ್ಚು ಲಿಕ್ವಿಡ್ಸನ್ನು ತೊಗೊತಾ ಇರಬೇಕು. ನೀರಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು. ಜ್ಯೂಸ್ ಅಂದರೆ ಫ್ರೆಶ್ ಫ್ರೂಟ್ ಜ್ಯೂಸ್ ಅಂತ ಹೇಳ್ಬೋದು. ಮನೇಲೇ ಮಾಡಿರೋಂಥದ್ದು, ನೀರು, ಮಜ್ಜಿಗೆ, ಈ ಥರ ಯಾವುದೇ ಥರದ ಲಿಕ್ವಿಡ್ಸನ್ನು ಹೆಚ್ಚಾಗಿ ತೊಗೊತಾ ಇರಬೇಕು. ಒಂದು ದಿನಕ್ಕೆ ಸಮ್ಮರ್ನಲ್ಲಿ 2-3 ಲೀಟರಷ್ಟು ನೀರನ್ನು ಕುಡಿಲೇಬೇಕಾಗುತ್ತೆ. ಬಾಡಿ ಡಿಹೈಡ್ರೇಷನ್ ಆದರೆ ಹಲವಾರು ಸಮಸ್ಯೆಗಳನ್ನು ನಾವು ಬೇಸಿಗೆಯಲ್ಲಿ ಎದುರಿಸಬೇಕು. ಹಾಗಾಗಿ ಹೆಚ್ಚು ನೀರನ್ನು ಬಾಡಿಗೆ ಕೊಡ್ತಾ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ಬಹಳನೇ ಮುಖ್ಯ. ಬರೀ ನೀರು ಕುಡೀರಿ ಅಂತ ಹೇಳಿದರೆ ಕುಡಿಯೋದಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಫ್ರೂಟ್ ಜ್ಯೂಸನ್ನು ಮಾಡಿಕೊಂಡು ಕುಡಿದ್ರೆ ಒಳ್ಳೆಯದು. ಒಂದು ಸಲ ಬೆಳಗ್ಗೆನೇ ಮಾಡಿ ಇಟ್ಬಿಟ್ರೆ ಸಂಜೆವರೆಗೂ ಅದನ್ನೇ ಓಡಾಡಿಕೊಂಡು ಕುಡಿತಾ ಇರ್ಬೋದು. ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿದ್ದೀನಿ.
ಕಲ್ಲಂಗಡಿ ಹಣ್ಣನ್ನು ಜ್ಯೂಸ್ ಮಾಡಿದ್ಮೇಲೆ ಈ ರೀತಿಯಾಗಿ ಒಂದು ಫಿಲ್ಟರ್ನಲ್ಲಿ ಶೋಧಿಸ್ಕೊಳ್ಳೋಣ. ಅದರಲ್ಲಿ ಇರುವಂಥ ಬೀಜ ಮತ್ತು ಸಿಪ್ಪೆ ಹತ್ರ ಏನಾದರೂ ಇದ್ರೂ ಕ್ಲೀನಾಗೆ ಬಂದ್ಬಿಡುತ್ತೆ. ನೋಡಿ ಈ ರೀತಿಯಾಗಿ ತುಂಬ ಎಳೆಯದಾಗಿರುವಂಥ ಬೀಜಗಳಿದ್ದರೆ ಅದನ್ನು ಕೂಡ ಸೇರಿಸ್ಕೊಂಡು ರುಬ್ಬಿ ಕುಡಿದ್ರೆ ತುಂಬಾ ಒಳ್ಳೆಯದು. ಇದಕ್ಕೆ ಒಂದು ನಿಂಬೆಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ. ಒಂದು ಪೂರ್ತಿ ನಿಂಬೆಹಣ್ಣನ್ನು ಹಾಕಿದ್ದೀನಿ. ಒಂದು 1/4 ಟೀ ಸ್ಪೂನ್ ಅಥವಾ ಒಂದು ಚಿಟಿಕೆಯಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಸಬ್ಜಾ ಸೀಡ್ಸ್, 1 ಟೀ ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಇವೆರಡು ಸೀಡ್ಸ್ಗಳು ತುಂಬಾ ತಂಪು ಮಾಡುತ್ತೆ ದೇಹನ. ಹಾಗೆ 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ತುಂಬಾ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಚಿಲ್ಡ್ ವಾಟರ್ ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತೆಳುವಾಗಿ ಮಾಡ್ಕೋಬೋದು. ಈ ರೀತಿಯಾಗಿ ಒಂದು ಗ್ಲಾಸ್ ಜಾರ್ನಲ್ಲಿ ಹಾಕಿ ಇಟ್ಬಿಟ್ರೆ ಫ್ರಿಜ್ನಲ್ಲಾದರೂ ಇಡ್ಬೋದು, ಇಲ್ಲಾಂದರೆ ಹೊರಗಡೆ ಕೂಡ ಇಡ್ಬೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡಿಕೊಂಡು ಕುಡಿಬೋದು ಇದನ್ನು. ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಜೊತೆಗೆ ಬ್ಲೂ ಟೀ ಮಾಡ್ಕೊಂಡಿದ್ದೀನಿ. ಇದು ಅಲ್ಲದೆ ಇನ್ನು ಎಕ್ಸ್ಟ್ರಾ 2 ಲೀಟರಷ್ಟು ನೀರನ್ನು ಬೆಳಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ ಮುಗಿಸ್ತೀನಿ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ಗೆ ಒಂದು ದೊಡ್ಡ ಗ್ಲಾಸಷ್ಟು ವಾಟರ್ ಮೆಲನ್ ಜ್ಯೂಸನ್ನು ತೊಗೊತಾ ಇದ್ದೀನಿ. ಇಡ್ಲಿ, ದೋಸೆ, ಪೂರಿ ಜೊತೆಗೆ ಅಲ್ಲದೆ ವೈಟ್ ರೈಸ್ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಟೊಮೆಟೊ ಪಚ್ಚಡಿಯನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಇದಕ್ಕೆ ಅಳತೆ ಹೇಳ್ತೀನಿ. ಸುಮಾರು 1 ಕಪ್ಪಷ್ಟು ರೆಡ್ ಚಿಲ್ಲಿ ಪೌಡರನ್ನು ತೊಗೊತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಪಿಂಕ್ ಸಾಲ್ಟನ್ನು ತೊಗೊಂಡಿದ್ದೀನಿ. ನಾವು ಖಾರ ಉಪ್ಪು ಸ್ವಲ್ಪ ಕಮ್ಮಿ ತಿಂತೀವಿ, ಹಾಗಾಗಿ ನಾನು ಇಷ್ಟು ಅಳತೆಯಲ್ಲಿ ಮಾಡ್ತಾಯಿದ್ದೀನಿ. ನೀವು ಖಾರ ತಿನ್ನೋರು ಆದರೆ ಖಾರನ ಇನ್ನು ಸ್ವಲ್ಪ 1.5 ಕಪ್ಪಷ್ಟು ರೆಡ್ ಚಿಲ್ಲಿ ಪೌಡರನ್ನು ತೊಗೋಬೋದು. ರಾತ್ರಿ ಟೊಮೆಟೊನ ಕಟ್ ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿದ್ದೆ. ಬೆಳಗ್ಗೆ ಹೊರಗಡೆ ತೆಗೆದಿಟ್ಟಿದ್ದೀನಿ. ಈ ರೀತಿಯಾಗಿ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಉಪ್ಪು ಖಾರ ಎಲ್ಲನೂ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಟೊಮೆಟೊ ಪಿಕಲ್ ಮಾಡ್ಕೊಳ್ಳೋಣ ಬನ್ನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಡೋಣ. ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆಯನ್ನು ಇಟ್ಟರೆ ಒಳ್ಳೆಯದು. ಈ ಪ್ಯಾನಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹೋಳುಗಳನ್ನು ಸೇರಿಸ್ತಾ ಇದ್ದೀನಿ. ಈ ಟೊಮೆಟೊ ಪಿಕಲ್ಗೆ ಯಾವುದೇ ಥರದ ನೀರನ್ನು ಹಾಕಬಾರ್ದು ಅಥವಾ ಸ್ವಲ್ಪನೂ ತೇವಾಂಶ ತಗಲದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಹುಣಸೆಹಣ್ಣು ಸುಮಾರು 100 ಗ್ರಾಮಷ್ಟು ಇದೆ, ಇಲ್ಲಾಂದರೆ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಅಂತ ಅಂದ್ಕೊಳ್ಳೋಣ. ಈ ಹುಣಸೆಹಣ್ಣನ್ನು ಈ ರೀತಿಯಾಗಿ ಚಿಕ್ಕದಾಗಿ ಪೀಸ್ಗಳಾಗಿ ಕಟ್ ಮಾಡಿ ಈ ಟೊಮೆಟೊ ಜೊತೆಗೆ ಸೇರಿಸ್ತಾ ಇದ್ದೀನಿ. ಈ ಟೊಮೆಟೊ ಮತ್ತು ಈ ಹುಣಸೆಹಣ್ಣನ್ನು ಹಬೆಯಲ್ಲಿ ಈ ರೀತಿ ಮುಚ್ಚಳ ಮುಚ್ಚಿಟ್ಟು ಇಟ್ಬಿಡೋಣ. ಈ ಕಡೆ ಇನ್ನೊಂದು ಸ್ಟವ್ ಮೇಲೆ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ. ಸ್ವಲ್ಪ ಮಸಾಲೆ ಪುಡಿಗಳನ್ನು ಡ್ರೈ ರೋಸ್ಟ್ ಮಾಡಿ ತೊಗೊಳ್ಳೋಣ. ಸುಮಾರು 1.5 kgಯಷ್ಟು ಹುಳಿ ಟೊಮೆಟೊಗೆ ಅಳತೆ ಹೇಳ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ, ಇವಿಷ್ಟನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆದಷ್ಟು ಸಿಮ್ ಫ್ಲೇಮಲ್ಲಿ ಘಮ್ ಅಂತ ಪರಿಮಳ ಬರಬೇಕು, ಅಲ್ಲಿವರೆಗೂ ಇದನ್ನು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಿ ತೊಗೊಳ್ಳೋಣ. ಸೀದಿಸಬಾರ್ದು, ಕಹಿ ಟೇಸ್ಟ್ ಬಂದ್ಬಿಡುತ್ತೆ, ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಈಗ ಟೊಮೆಟೊ ಮತ್ತು ಹುಣಸೆಹಣ್ಣನ್ನು ಪ್ಯಾನಲ್ಲಿ ಹಾಕಿಟ್ಟಿದ್ವಲ್ಲ, ಟೊಮೆಟೊ ಅಲ್ಲಿ ಇರುವಂಥ ಎಕ್ಸ್ಟ್ರಾ ನೀರಿದೆ ಅದೆಲ್ಲ ಹೊರಗಡೆ ಬಂದಿರುತ್ತೆ, ನಾವು ನೋಡ್ತಾ ಇರ್ಬೋದು. ಈ ನೀರೆಲ್ಲ ಚೆನ್ನಾಗಿ ಹಿಂಗೋವರೆಗೂ ಈ ಟೊಮೆಟೊನ ಚೆನ್ನಾಗಿ ಹೀಗೇ ಫ್ರೈ ಮಾಡ್ತಾ ಇರಬೇಕು. ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸುಮಾರು 15-20 ನಿಮಿಷಗಳು ಟೈಮ್ ಆಗುತ್ತೆ ಈ ಟೊಮೆಟೊಲಿರುವ ನೀರೆಲ್ಲ ಹಿಂಗೋದಕ್ಕೆ. ಇಲ್ಲಿ ಜೀರಿಗೆ, ಸಾಸಿವೆ, ಮೆಂತ್ಯ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಕುಟ್ಟಣಿಗೆಯಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಮಿಕ್ಸಿ ಜಾರ್ಗೂ ಸಹ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಆದಷ್ಟು ಈ ರೀತಿಯಾಗಿ ಕುಟ್ಟಣಿಗೆಯಲ್ಲಿ ಕುಟ್ಟಿ ಹಾಕಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಆವಾಗವಾಗ ಟೊಮೆಟೊ ಇಟ್ಟಿದ್ವಲ್ಲ ಸ್ಟವ್ ಮೇಲೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ನಾನು ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಕುಡಿದು ಸುಮಾರು 1 ಅವರ್ ಮೇಲೆ ಆಗಿದೆ. ಇನ್ನೊಂದು ಸ್ವಲ್ಪ ಲೈಟಾಗಿ ಹಶ್ವಾಗ್ತಾ ಇದೆ, ಹಾಗಾಗಿ ಬ್ಲೂ ಟೀನ ಮಾಡಿಟ್ಕೊಂಡಿದ್ನಲ್ವ ಅದನ್ನು ತೊಗೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಊಟದ ಟೈಮ್ ಅಷ್ಟೊತ್ತಿಗೆ ಇನ್ನೊಂದು ಸಲ ಏನಾದರೂ ಹಶ್ವಾಯಿತು ಅಂದರೆ ಒಂದು ಅರ್ಧ ಲೀಟರಷ್ಟು ನೀರನ್ನು ಕುಡ್ಕೋತೀನಿ. ಇಲ್ಲಿ ಜೀರಿಗೆ ಮತ್ತು ಸಾಸಿವೆ ಮೆಂತ್ಯ ಎಲ್ಲ ಪುಡಿ ಮಾಡಿದ್ವಲ್ಲ ಅದು ತಯಾರಿಯಾಗಿದೆ.
ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಯಾಕಂದರೆ ನೋಡಿ, ಟೊಮೆಟೊ ಮತ್ತು ಹುಣಸೆ ಹಣ್ಣು ಏನು ಹಾಕಿದ್ವಿ ಅದು ಅರ್ಧ ಭಾಗಕ್ಕೆ ಪ್ರಮಾಣ ಕಡಿಮೆ ಆಗಿಬಿಟ್ಟಿದೆ. ಹಾಗೆ ನೀರು ಕೂಡ ಚೆನ್ನಾಗಿ ಇಂಗೋಗಿದೆ, ಗಟ್ಟಿಯಾಗಿ ಗೊಜ್ಜು ಥರ ಬಂದಿದೆ. ನೋಡ್ತಾ ಇದ್ದೀವಲ್ವಾ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಮ್ಮ ಟೆರೆಸ್ಗೆ ಹೋಗಿ ಹೂಗಳನ್ನು ಕಿತ್ಕೊಂಡು ಬರೋಣ ಬನ್ನಿ. ಈಗ ಬೇಸಿಗೆ ಆಗಿರೋದ್ರಿಂದ ಮಲ್ಲಿಗೆ ಸೀಸನ್ ಕೂಡ ಸ್ಟಾರ್ಟ್ ಆಗಿದೆ. ಈ ಮಲ್ಲಿಗೆ ಹೂಗೋಸ್ಕರ ನಾನು 1 ವರ್ಷದವರೆಗೂ ಕಾಯ್ತಾ ಇರ್ತೀನಿ. ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಮಲ್ಲಿಗೆ ಸೀಸನ್ ಇದ್ದಾಗ ತುಂಬ ಇಷ್ಟಪಟ್ಟು ಮುಡ್ಕೊತೀನಿ ಮಲ್ಲಿಗೆ ಹೂವನ್ನು. ಬೇರೆ ಇನ್ಯಾವ ಹೂಗಳು ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಇದು 5 ಸುತ್ತಿನ ಮಲ್ಲಿಗೆ ಹೂ ಅಂತ ಹೇಳ್ಬೋದು. ಈ ಗಿಡಕ್ಕೆ ಸುಮಾರು 6ರಿಂದ 7 ವರ್ಷಗಳಾಗಿದೆ. ತುಂಬ ದೊಡ್ಡ ಗಿಡ ಇದು. ಮಲ್ಲಿಗೆ ಸೀಸನ್ ಆಗಿದ ತಕ್ಷಣ ಫುಲ್ ಟ್ರಿಮ್ ಮಾಡಿಬಿಡ್ತೀವಿ. ಬರೋ ವರ್ಷ ಮಲ್ಲಿಗೆ ಸೀಸನ್ ಅಷ್ಟೊತ್ತಿಗೆ ಇದು ಚಿಗುರಿ ಚೆನ್ನಾಗಿ ಹೂಗಳು ಬಿಡುತ್ತೆ. ಪ್ರತಿದಿನ ಮಲ್ಲಿಗೆ ಹೂವನ್ನು ಕಿತ್ತು ಅದನ್ನು ದೇವರಿಗೆ ಇಡ್ತೀವಿ. ಸುಮಾರು 1 ಮೊಳದಷ್ಟು ಆಗುವಷ್ಟು ಮಲ್ಲಿಗೆ ಹೂವು ಬಿಡ್ತಾ ಇದೆ ಇವಾಗ. ಗಿಡಗಳನ್ನು ಆರೈಕೆ ಮಾಡೋದು, ಗಿಡಗಳಿಗೆ ಏನಾದರೂ ಗೊಬ್ಬರ ಹಾಕೋದಿದ್ರೆ ಹಾಕೋದು, ಮತ್ತು ಗಿಡಗಳನ್ನು ಕಟ್ಟಿಂಗ್ ಮಾಡೋದು, ಕ್ಲೀನ್ ಮಾಡೋದು, ಇದೆಲ್ಲ ಪ್ರತಿಯೊಂದು ಕೆಲಸನೂ ನಮ್ಮ ಹಸ್ಬೆಂಡೇ ಮಾಡ್ತಾರೆ. ಯಾಕಂದರೆ ಬೆಳಗ್ಗೆ ಇವತ್ತು ನಾನು ಕಿಚನಲ್ಲಿ ತುಂಬ ಬ್ಯುಸಿ ಇರ್ತೀನಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಿಚನಲ್ಲೇ ಟೈಮ್ ಸರಿ ಹೋಗುತ್ತೆ. ನಮ್ಮ ಹಸ್ಬೆಂಡ್ಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವರು ಈ ಕೆಲಸನ ತುಂಬ ಇಷ್ಟಪಟ್ಟು ಮಾಡ್ಕೊತಾರೆ. ಮಲ್ಲಿಗೆ ಹೂ ಮತ್ತು ಬಿಳಿ ಕನಕಾಂಬರ ಎಲ್ಲ ಕಿತ್ಕೊಂಡಿದ್ದಾಯಿತು. ಈಗ ಕಣಗಲೆ ಹೂಗಳನ್ನು ಕಿತ್ಕೊತಾ ಇದ್ದೀನಿ. ಕಣಗಲೆ ಹೂವು 2 ಕಲರಲ್ಲಿದೆ, ವೈಟ್ ಮತ್ತು ಪಿಂಕ್ ಇದೆ. ಪಾಟ್ನಲ್ಲಿ ಹಾಕಿದ್ದೀನಿ. ಇಲ್ಲಿ ಕಾಕಡ ಹೂಗಳನ್ನು ಬಿಡಿಸ್ಕೊತಾ ಇದ್ದೀನಿ ನೋಡಿ. ಇದು 1 ಸುತ್ತಿನ ದಾಸವಾಳದ ಹೂವು. ಈ ಗಿಡನ ಸುಮಾರು 4 ಗಿಡಗಳು ಹಾಕಿದ್ದೀವಿ. 4 ಗಿಡದಲ್ಲೂ ಸಹ ಹೂಗಳು ತುಂಬಾ ಚೆನ್ನಾಗಿ ಬಿಡುತ್ತೆ. ಒಂದು ಗಿಡದಲ್ಲಿ ಇಲ್ಲ ಅಂತ ಹೇಳಿದ್ರು ಇನ್ನೊಂದು ಗಿಡದಲ್ಲಿ ಹೂಗಳು ಇದ್ದೇ ಇರುತ್ತೆ. ನಮ್ಮ ಪ್ರತಿದಿನದ ಪೂಜೆಗೆ ಹೂಗಳು ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇನ್ನೊಂದು ಗಿಡದಲ್ಲಿ ನಾನು ದಾಸವಾಳದ ಹೂವನ್ನು ಬಿಡಿಸ್ತಾ ಇದ್ದೀನಿ. ಒಂದು ಗಿಡದಲ್ಲಿ ನಮ್ಮ ಹಸ್ಬೆಂಡು ಕಿತ್ತಿದಾಯಿತು ನೋಡಿ. ಒಂದು ಗಿಡದಲ್ಲಿ ಸುಮಾರು ಒಂದು 10ರಿಂದ 15 ದಾಸವಾಳದ ಹೂಗಳು ಬಿಡುತ್ತವೆ. ನಮ್ಮ ತೋಟದಲ್ಲಿ ಸಹ ಬೇಕಾದಷ್ಟು ಹೂವಿನ ಗಿಡಗಳು ಹಾಕಿದ್ದೀವಿ. ನಾವು ಪ್ರತಿದಿನ ತೋಟಕ್ಕೆ ಹೋಗಿ ಹೂಗಳನ್ನು ಕಿತ್ಕೊಂಡು ಬರೋಕ್ಕಾಗೋದಿಲ್ಲ ಅಲ್ವಾ, ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಪ್ರತಿದಿನದ ಪೂಜೆಗೋಸ್ಕರ ನಾವು ಟೆರೆಸ್ ಮೇಲೆ ಸ್ವಲ್ಪ ಗಿಡಗಳನ್ನು, ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ದೀವಿ ನೋಡಿ. ಇವತ್ತು ಒಂದು ಬುಟ್ಟಿ ತುಂಬ ಹೂಗಳು ಸಿಕ್ಕಿದ್ದಾವೆ. ದಾಸವಾಳದ ಹೂಗಳು ತುಂಬ ಹೆಚ್ಚಾಗಿ ಇದ್ದಿದ್ದರಿಂದ ಇನ್ನು ಸ್ವಲ್ಪ ರೋಸ್ ಹೂವು ಎಲ್ಲ ಬಿಟ್ಟಿತ್ತು. ಅದನ್ನು ಕಿತ್ಕೊಳ್ಳೋಕೆ ಹೋಗಲಿಲ್ಲ. ನಾಳೆ ಕಿತ್ಕೊಳ್ಳೋಣ ಅಂಥೇಳಿ ರೋಸ್ ಹೂಗಳನ್ನು ಗಿಡದಲ್ಲಿ ಹಾಗೇ ಬಿಟ್ಟಿದ್ದೀವಿ. ದಾಸವಾಳದ ಹೂಗಳು ಮತ್ತು 2 ಥರದ ಕಣಗಲೆ ಹೂವು, ಮಲ್ಲಿಗೆ ಹೂವು, ಬಿಳಿ ಕನಕಾಂಬರ, ಕಾಕಡ ಹೂವು ಮತ್ತು ಇವಿಷ್ಟು ಹೂಗಳು ನಮಗೆ ಪ್ರತಿನಿತ್ಯದ ಪೂಜೆಗೆ ಸರಿ ಹೋಗುತ್ತೆ ನೋಡಿ. ಇದಿಷ್ಟು ಒಂದು ದಿನಕ್ಕೆ ಹೂಗಳು ಬಿಟ್ಟಿದ್ದಾವೆ. ಮಲ್ಲಿಗೆ ಹೂವೆಲ್ಲ ಕಿತ್ತಿದ್ನಲ್ಲ ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕಟ್ಟಿಬಿಟ್ಟು ದೇವರಿಗೆ ಹಾಕ್ತೀನಿ. ಒಂದೊಂದು ದಿನ ಕಟ್ಟೋದಕ್ಕೆ ಟೈಮ್ ಆಗಿಲ್ಲ ಅಂತ ಹೇಳಿದ್ರೆ ಹೀಗೇ ಬಿಡಿ ಹೂಗಳನ್ನು ದೇವರಿಗೆ ಹಾಕಿ ಪೂಜೆ ಮಾಡ್ತೀವಿ. ಸೊ ಒಂದೊಂದು ದಿನ ಒಂದೊಂದು ಥರ ಅಲಂಕಾರ ಇರುತ್ತೆ ನಮ್ಮ ಮನೇಲಿ. ಈ ಕಡೆ ಟೊಮೆಟೊ ಮತ್ತು ಹುಣಸೆಹಣ್ಣು ಪೂರ್ತಿಯಾಗಿ ತಣ್ಣಕ್ಕಾಗಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಆದಷ್ಟು ಟೊಮೆಟೊನ ತಣ್ಣಗೆ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕು. ಬಿಸಿ ಬಿಸಿ ಇದ್ದರೆ ಹೊರಗಡೆ ಎಲ್ಲ ಹಾರುತ್ತೆ, ಮಿಕ್ಸಿ ಎಲ್ಲ ಫುಲ್ ಗಲೀಜಾಗುತ್ತೆ. ಹಾಗಾಗಿ ಆದಷ್ಟು ತಣ್ಣಗೆ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಇಲ್ಲಿ ಸುಮಾರು 2ರಿಂದ 3 ಸಲಕ್ಕೆ ಆಗೋವಷ್ಟು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಒಂದೇ ಸಲಕ್ಕೆ ಆಗೋದಿಲ್ಲ, ಪ್ರಮಾಣ ಜಾಸ್ತಿ ಇದೆ. ಹಾಗೆಯೇ ರುಬ್ಬಿರುವಂಥ ಟೊಮೆಟೊ ಹುಣಸೆ ಹಣ್ಣಿನ ಪೇಸ್ಟನ್ನು ಈ ರೀತಿಯಾಗಿ ಒಂದು ಫಿಲ್ಟರ್ ತೊಗೊಂಡು ಅದರಲ್ಲಿ ಶೋಧಿಸಿ ಇಟ್ಕೊತಾ ಇದ್ದೀನಿ. ಟೊಮೆಟೊದಲ್ಲಿ ಇರುವಂಥ ಬೀಜಗಳು ಮತ್ತು ಹುಣಸೆ ಹಣ್ಣಲ್ಲಿ ಏನಾದರೂ ನಾರು ಥರ ಏನಾದರೂ ಇದ್ದರೆ ಅದು ಕೂಡ ಕ್ಲೀನಾಗಿ ಫಿಲ್ಟರ್ ಆಗುತ್ತೆ. ತಿನ್ನೋವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸುಮಾರು 250 ml ಅಷ್ಟು ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ 1 ಟೇಬಲ್ ಸ್ಪೂನಷ್ಟು ಹಾಕಿ ಚಿಟ್ಕುಡ್ಸೋಣ.
15ರಿಂದ 20 ಎಸಲಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆಲ್ಲ ತೆಗೆದು ಈ ರೀತಿಯಾಗಿ ಕುಟ್ಟಣಿಗೆಯಲ್ಲಿ ಕುಟ್ಟಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಹಸಿಮೆಣಸಿನ್ಕಾಯಿ ಒಂದು 10 ಈ ರೀತಿ ಮಧ್ಯಕ್ಕೆ ಸೀಳ್ಕೊಂಡು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ವೈಟ್ ಥರ ಕಾಣುತ್ತೆ. ಈಗ ರುಬ್ಬಿಟ್ಕೊಂಡಿರುವಂಥ ಈ ಟೊಮೆಟೊ ಪ್ಯೂರಿಯನ್ನು ಈ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಈಗ ಬಿಸಿ ಇರೋದ್ರಿಂದ ತುಂಬ ಹಾರುತ್ತೆ. ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಒಳ್ಳೆಯದು. ಈಗ ಒಂದು ಸ್ಪೂನ್ ತೊಗೊಂಡು ಕ್ಲೀನಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿಯಾಗಿ ಎಣ್ಣೆ ಎಲ್ಲ ಏನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಪುಡಿಗಳನ್ನು ಹಾಕ್ಕೊಳ್ಳೋಣ. ಸುಮಾರು 1 ಕಪ್ಪಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ಪಿಂಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಮೆಂತ್ಯ ಪುಡಿ ಅದನ್ನು ಸಹ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲ ಇವಾಗ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ತಾ ಸುಮಾರು 15ರಿಂದ 20 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಸಿಮ್ ಫ್ಲೇಮ್ನಲ್ಲಿ ಕುದಿಸ್ತಾ ಇರಬೇಕು. ಇದು ಸ್ಟವ್ ಮೇಲೆಲ್ಲ ಹಾರುತ್ತೆ, ಹಾಗಾಗಿ ಆದಷ್ಟು ಒಂದು ಲಿಡ್ಡನ್ನು ಕವರ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 15ರಿಂದ 20 ನಿಮಿಷ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಏನು ಹಾಕಿದ್ವಿ ಅದೆಲ್ಲ ಮೇಲೆ ಈ ರೀತಿಯಾಗಿ ತೇಲ್ತಾ ಬರುತ್ತೆ. ಈಗ ಇದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಕೆಳಗಿಳಿಸ್ಕೊಳ್ಳೋಣ. ಈ ಟೊಮೆಟೊ ಉಪ್ಪಿನಕಾಯಿ ನಮಗೆ ಫ್ರಿಡ್ಜ್ನಲ್ಲಿ ಇಟ್ಟರೆ ಸುಮಾರು 6 ತಿಂಗಳವರೆಗೂ ಬರುತ್ತೆ. ಹಾಗೆ ಹೊರಗಡೆ ಇಡ್ತೀವಿ ಅಂತ ಹೇಳಿದರೆ 3ರಿಂದ 4 ತಿಂಗಳವರೆಗೂ ಆರಾಮಾಗಿ ಬರುತ್ತೆ. ಈ ಟೊಮೆಟೊ ಉಪ್ಪಿನಕಾಯಿ ಏನು ಮಾಡಿದ್ವಲ್ಲ ಇದನ್ನು 2 ದಿನ ಹಾಗೆ ಬಿಟ್ಬಿಡಬೇಕು. 2 ದಿನ ಆದಮೇಲೆ ಉಪ್ಪು ಅಥವಾ ಖಾರ ಏನಾದರೂ ಶಾರ್ಟೇಜ್ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಎಕ್ಸ್ಟ್ರಾ ಏನಾದರೂ ಬೇಕಿದ್ದರೆ ಅದನ್ನು ಆ್ಯಡ್ ಮಾಡಿಕೊಂಡು ತಣ್ಣಕ್ಕಾಗಿರಬೇಕು. ಆಮೇಲೆ ನಾವು ಡ್ರೈ ಆಗಿರುವಂಥ ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಡಬೇಕು. ಬಿಸಿಯಲ್ಲಿ ನಾವು ಸ್ಟೋರ್ ಮಾಡಿ ಇಡಬಾರ್ದು, ಕೆಟ್ಟೋಗುತ್ತೆ. ಇಡ್ಲಿ, ದೋಸೆ, ಚಪಾತಿ, ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ವೈಟ್ ರೈಸ್ ಬಿಸಿ ಈ ಟೊಮೆಟೊ ಪಿಕಲ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈಗ ಮಧ್ಯಾಹ್ನ ಲಂಚ್ ಟೈಮ್ ಬಂದಿದೆ. ಮಧ್ಯಾಹ್ನ 1:00ವರೆಗೆ ನಾನು ಲಂಚ್ ಮಾಡ್ತಾಯಿದ್ದೀನಿ. ಲಂಚ್ ಅಂದರೆ ಇವತ್ತು ಇದೇನೆ, ದೋಸೆನೇ ತಿಂತೀನಿ. ಬೇರೆ ದಿವಸ ಎಲ್ಲ ಒಟ್ಟಿಗೆ ಅಡುಗೆ ಮಾಡಿ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೆ. ಈ ಸಜ್ಜೆ ದೋಸೆಗಳು ತುಂಬಾ ಹೆಲ್ತಿ ದೋಸೆಗಳು. ಸುಮಾರು 2ರಿಂದ 3 ದೋಸೆಗಳನ್ನು ತಿನ್ಬೋದು. ಯಾವುದೇ ಥರದ ಕಾರ್ಬ್ಸ್ ಇರೋದಿಲ್ಲ. ಪ್ರೋಟೀನ್ ರಿಚ್ ದೋಸೆ ಅಂತ ಹೇಳ್ಬೋದು. ಡಯಾಬಿಟಿಕ್ ಫ್ರೆಂಡ್ಲಿ, ವೆಯ್ಟ್ ಲಾಸ್ ಫ್ರೆಂಡ್ಲಿ ದೋಸೆ ಅಂತ ಕೂಡ ಹೇಳ್ಬೋದು. ನಾನಿಲ್ಲಿ ಈ ಸಜ್ಜೆ ದೋಸೆಗೆ ಮೇಲಿಂದ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಪ್ಲೇನ್ ದೋಸೆ ಕೂಡ ಮಾಡ್ಬೋದು, ಕ್ರಿಸ್ಪಿ ದೋಸೆಗಳು ಕೂಡ ಮಾಡ್ಕೋಬೋದು. ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಬೆಣ್ಣೆ ಅಥವಾ ಎಣ್ಣೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಬೋದು. ಮೇಲಿಂದ 2 ಕಡೆಗೆ ಬೇಯಿಸ್ಕೋಬೋದು ಅಥವಾ ಒಂದೇ ಸೈಡ್ಗೂ ಸಹ ನಾವು ಬೇಯಿಸ್ಕೋಬೋದು. ನಿಮಗೆ ಯಾವ ಥರ ಇಷ್ಟನೋ ಆ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನಮ್ಮ ಸಜ್ಜೆ ಮತ್ತು ಹೆಸರು ಕಾಳಿನ ದೋಸೆ ಹೆಲ್ತಿಯಾಗಿ ರೆಡಿಯಾಗಿದೆ. ಪಿಕಲ್ ನೋಡೋಣ ಬನ್ನಿ. ನೋಡಿ, ಪಿಕಲ್ ಬೆಳಗ್ಗೆನೇ ಮಾಡಿಟ್ಟಿದ್ದು ಮಧ್ಯಾಹ್ನ ಅಷ್ಟೊತ್ತಿಗೆ ಪೂರ್ತಿಯಾಗಿ ತಣ್ಣಕ್ಕಾಗಿದೆ. ಹಾಗೆ ಅದರ ಒಳಗಡೆ ಇರುವಂಥ ಆಯಿಲ್ ಏನಿದೆ ಅದೆಲ್ಲ ಮೇಲೆ ತೇಲಿ ಬರ್ತಾ ಇದೆ. ಸಜ್ಜೆ ದೋಸೆ ಜೊತೆಗೆ ಪನ್ನೀರ್ ಬುರ್ಜಿ ಹಾಗೆಯೇ ಟೊಮೆಟೊ ಪಿಕಲನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುವಂಥ ಹೆಲ್ತಿ ರೆಸಿಪೀಸ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗಿಯೂ ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸಜ್ಜೆ ಮತ್ತು ಹೆಸರು ಕಾಳಿನ ದೋಸೆ ಜೊತೆಗೆ ಮೊದಲಿಗೆ ಟೊಮೆಟೊ ಪಿಕಲ್ ಜೊತೆ ನಂಚ್ಕೊಂಡು ತಿಂತಾ ಇದ್ದೀನಿ. ಆಹಾ, ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಅದು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ನೀವು ಒಂದು ಸಲ ಖಂಡಿತವಾಗಿಯೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಹಾಗೆಯೇ ಇವಾಗ ಪನ್ನೀರ್ ಬುರ್ಜಿ ಜೊತೆಗೆ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಪನ್ನೀರ್ ಬುರ್ಜಿನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿದೆ. ಪ್ಯೂರ್ ವೆಜಿಟೇರಿಯನ್ಸ್, ಮೊಟ್ಟೆ ತಿಂದೇ ಇರೋಂಥವ್ರು ಖಂಡಿತವಾಗಿಯೂ ಈ ರೀತಿ ಪನ್ನೀರ್ ಬುರ್ಜಿಯನ್ನು ಮಾಡಿಕೊಂಡು ಸವಿಬೋದು. ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಗೊತ್ತಲ್ಲ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತೀನಿ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ.
ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನಮಸ್ತೆ.